ಬೆಂಗಳೂರಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಗೆ ಮುಂದಾಗಿದೆ. ದೆಹಲಿ ಆಯ್ತು, ಈಗ ಬೆಂಗಳೂರಲ್ಲಿ ಸಿಜೆಪಿಯಿಂದ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯುವಕರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಸಿಜೆಪಿಯನ್ನ ಪ್ರತಿನಿಧಿಸಿ ಹೋರಾಟ ಮಾಡ್ತಿದ್ದಾರೆ. ಒಂದು ನೀಟ್ ಪರೀಕ್ಷೆಯ ಅಕ್ರಮವನ್ನು ಖಂಡಿಸಿ ಈ ಹೋರಾಟ ಮಾಡ್ತಾ ಇರೋದು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ಹೋರಾಟದಲ್ಲಿ ನಟ ಪ್ರಕಾಶ್ ರಾಜ್ ಕೂಡ ಭಾಗಿಯಾಗಿದ್ದಾರೆ. ಮಳೆ ನಡುವೆಯೂ ಕೂಡ ಘೋಷಣೆಗಳನ್ನು ಕೂಗಿ ಸೇರಿದಂತ ಯುವಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಪ್ರೊಟೆಸ್ಟ್ ಆಗಿರೋದು ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿಯಿಂದ. ಮೊದಲು ಒಂದು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜಿಂದ ಶುರುವಾದಂತಹ ಐಡಿಯಾಲಜಿ ಇಟ್ಕೊಂಡು ಬಂದಂತಹ ಸಿಜೆಪಿ ಅದಾದ ಬಳಿಕ ವ್ಯಾಪಕ ಯುವಕರ ಬೆಂಬಲ ಸಿಗ್ತಿದ್ದ ಹಾಗೆಯೇ ಮೊದಲು ನವದೆಹಲಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು. ಪ್ರಮುಖವಾಗಿ ಈ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದಂಥ ವಿಚಾರ, ಕೇಂದ್ರ ಸರ್ಕಾರದ ವೈಫಲ್ಯ ಇದು. ಸಚಿವರು ಇದಕ್ಕೆ ಹೊಣೆಗಾರರಾಗಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತೇಳಿ ಆಗ್ರಹಿಸಿ ಈಗಾಗಲೇ ನವದೆಹಲಿಯಲ್ಲಿ ಪ್ರೊಟೆಸ್ಟ್ ಆಗಿತ್ತು. ಬೆಂಗಳೂರಲ್ಲೂ ಕೂಡ ಇವತ್ತು ಪ್ರೊಟೆಸ್ಟ್ ಆಗಿದೆ. ಈ ಪ್ರತಿಭಟನೆ ವೇಳೆ ನಟ ಪ್ರಕಾಶ್ ರಾಜ್ ಕೂಡ ಭಾಗಿಯಾಗಿರೋದನ್ನು ನೋಡಬಹುದು. ನೂರಾರು ಸಂಖ್ಯೆಯಲ್ಲಿ ಯುವಕರು ಮತ್ತೆ ಪ್ರತಿಭಟನಾಕಾರರು ಸೇರಿ ಸಿಜೆಪಿಯ ಪರವಾಗಿ ಇವತ್ತು ಈ ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಇವತ್ತು ಮಳೆ ಆಗಿದೆ. ಮಳೆ ನಡುವೆನೂ ಕೂಡ ಯಾರೂ ಅಲ್ಲಿಂದ ಕದಲಿಲ್ಲ. ಘೋಷಣೆಗಳನ್ನು ಕೂಗಿ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀಟ್ ಅಕ್ರಮಕ್ಕೆ ಸಚಿವರ ತಲೆದಂಡ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನು ಸಾಕಷ್ಟು ಡಿಮ್ಯಾಂಡ್ಗಳಿದೆ ಪ್ರತಿಭಟನಾಕಾರರದು. ಅದೆಲ್ಲವನ್ನು ಕೂಡ ಬೆಂಬಲಿಸಿ ನಟ ಪ್ರಕಾಶ್ ರಾಜ್ ಕೂಡ ಇವತ್ತಿನ ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿರೋದನ್ನು ನಾವು ಗಮನಿಸಬಹುದು. ಹೀಗೆ ಒಂದೊಂದೇ ಕಡೆಗಳಲ್ಲಿ ಪ್ರಮುಖ ನಗರಗಳಲ್ಲಿ ಸಿಜೆಪಿ ತನ್ನ ಪ್ರತಿಭಟನೆಗಳನ್ನು ದಾಖಲಿಸ್ತಾ ಬರ್ತಾ ಇದೆ. ರಾಷ್ಟ್ರ ರಾಜಧಾನಿ ನವದೆಹಲಿ ಆಯಿತು, ಇದೀಗ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ಸೇರಿದಂತಹ ಯುವಕರು ಪ್ರೊಟೆಸ್ಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರದೀಪ್. ಇವತ್ತು ಬೆಂಗಳೂರಲ್ಲಿ ಸಿಜೆಪಿಯಿಂದ ಪ್ರೊಟೆಸ್ಟ್, ಅದಕ್ಕೆ ನಟ ಪ್ರಕಾಶ್ ರಾಜ್ ರವರ ಬೆಂಬಲ ಸೇರಿದ ಹಾಗೆ ಕೆಲ ಗಣ್ಯರು ಬಂದಿದ್ದಾರೆ. ಏನೆಲ್ಲ ಒತ್ತಾಯಿಸಿದ್ರು ಪ್ರತಿಭಟನಾಕಾರರು? ವಿಜಯ್, ನೀಟ್ ಎಕ್ಸಾಮ್ ನಲ್ಲಿ ನಡೆದಿರುವಂತಹ ಹಗರಣವನ್ನ ವಿರೋಧಿಸಿ ಈಗ ಸಿಜೆಪಿ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಯುವ ಜನ ಪ್ರತಿಭಟನೆಯನ್ನ ದೇಶಾದ್ಯಂತ ಹಮ್ಮಿಕೊಂಡಿದ್ದಾರೆ. ಅದರ ಭಾಗವಾಗಿ ಇವತ್ತು ಬೆಂಗಳೂರಲ್ಲೂ ಸಹ ಅದರ ಪ್ರತಿಭಟನೆಗೆ ಬೆಂಬಲವಾಗಿ ಅಭಿಯಾನವನ್ನ ಮಾಡ್ತಾ ಇರುವಂತದ್ದು. ಈ ಪ್ರತಿಭಟನೆ ಸುಮಾರು ಅರ್ಧ ಗಂಟೆಯಿಂದನೂ ಸಹ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇದೆ. ಈ ಪ್ರತಿಭಟನೆಗೆ ಸಿಜೆಪಿ ಪಾರ್ಟಿಯ ಏನವರು ಮುಖ್ಯಸ್ಥರುಗಳು ಯಾರಿದ್ದಾರೆ ಮತ್ತು ಮುಖಂಡರುಗಳು ಯಾರಿದ್ದಾರೆ ಎಲ್ಲರೂ ಸಹ ಬಂದಿದ್ದಾರೆ. ಜೊತೆಗೆ ಈ ನಟ ಪ್ರಕಾಶ್ ರಾಜ್ ಕೂಡ ಸಿಜೆಪಿ ಪಾರ್ಟಿಯ ಅಭಿಯಾನಕ್ಕೆ ಬೆಂಬಲವನ್ನ ಸೂಚಿಸಿ ಈಗ ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಇಲ್ಲಿ ಪ್ರತಿಭಟನೆಯ ಪ್ರಮುಖ ಹಕ್ಕೊತ್ತಾಯ ಬಂದು ಇಲ್ಲಿ ಏನು ನೀಟ್ ಎಕ್ಸಾಮ್ ಅನ್ನ ಹಗರಣ ಆಗಿದೆ, ಇದನ್ನ ಹೊಣೆಯನ್ನ ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಬೇಕು ಅನ್ನೋದು ಪ್ರಮುಖವಾದಂತಹ ಬೇಡಿಕೆ ಆಗಿರುವುದು. ಜೊತೆಗೆ ನೀಟ್ ಎಕ್ಸಾಮ್ ನ ಮುಂದಿನ ಯಾವ ರೀತಿಯಾಗಿ ಯಾವುದೇ ರೀತಿಯಂತ ಅಕ್ರಮ ನಡೀಬಾರದ ರೀತಿ ಹೊಸ ಯೋಜನೆಗಳನ್ನ ರೂಪಿಸಬೇಕು, ನಿಯಮಗಳನ್ನ ರೂಪಿಸಬೇಕು ಅನ್ನೋದು ಪ್ರತಿಭಟನೆ ಆಗಿರುವಂತದ್ದು. ಅದರಲ್ಲೂ ಸಹ ಪ್ರಮುಖವಾಗಿ ಈಗ ಈ ರೀತಿಯಾಗಿ ಒಂದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಸಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಜೊತೆಗೆ ಬಿಜೆಪಿ ವಿರುದ್ಧ ಮತ್ತು ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರವಾದಂತಹ ಪ್ರತಿಭಟನೆ ಮತ್ತು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇದು ಮಳೆಗೆ ಬಂದು ಸ್ವಲ್ಪ ಹೋರಾಟಕ್ಕೆ ಅಡ್ಡಿಯಾಗಿದೆ. ಆದ್ರೂ ಸಹ ಮಳೆಗೂ ಸಹ ಯಾರು ಹಿಂಜರಿಯದೆ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಗೆ ಹಲವಾರು ಕಡೆಯಿಂದ ಯುವಕರು, ವಿದ್ಯಾರ್ಥಿಗಳು ಬಂದಿರುವಂತದ್ದು. ಕೆಲ ಸಂಘಟನೆಗಳು ಸಹ ಬೆಂಬಲ ನೀಡಿದೆ. ಪ್ರಮುಖವಾಗಿ ಪ್ರಕಾಶ್ ರಾಜ್ ಕೂಡ ಬಂದಿರುವಂತದ್ದು ಪ್ರತಿಭಟನೆಗೆ ಮತ್ತೊಂದು ಮಹತ್ವ ತಂದುಕೊಟ್ಟಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರದೀಪ್.